ಎಲ್ಲರಿಗೂ ನಮಸ್ಕಾರ. ಸೊ ಡೇ 2 ಅಂದರೆ ಪಾರ್ಟ್ 2 ವ್ಲಾಗ್ನ ನಾನಿವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವ್ಲಾಗಲ್ಲಿ ನೀವು ಕಂಪ್ಲೀಟಾಗಿ ಪಟ್ಟಾಧಿಕಾರ ಫಂಕ್ಷನ್ನ ನೀವು ನೋಡ್ಬೋದು. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಖಂಡಿತ ಒಂದು ಲೈಕ್ ಮಾಡಿ. ಸೊ ನಾ ಹಾಗೇ ಪಾರ್ಟ್ 2 ವ್ಲಾಗ್ನ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮೇನ್ ಡೇ 29th ಏನು ಫಂಕ್ಷನ್ ಇತ್ತು ಅಲ್ವಾ, ಸೊ ಇವಾಗ ಬೆಳಗಿನ ಪ್ರೊಸೀಜರ್ ಏನಿರುತ್ತೆ, ಬೆಳಗಿನ ಕಾರ್ಯಕ್ರಮ ಏನಿರುತ್ತೆ ಅದನ್ನು ಈ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಬೆಳಿಗ್ಗೆ ಅರಿಶಿನ ಹಚ್ಚುವಂತಹ ಒಂದು ಶಾಸ್ತ್ರನ ಮಾಡ್ತಾಯಿದ್ರು. ಸೊ ಅರಿಶಿನ ಹಚ್ತಾ ಇದ್ದಾರೆ, ನೀವು ಇಲ್ಲಿ ನೋಡ್ಬೋದು. ಸೊ ಬೆಳಿಗ್ಗೆ ಯಾರಿಗೆ ಪಟ್ಟಾಧಿಕಾರ ಮಾಡ್ತಿರ್ತಾರೆ ಅಲ್ವಾ, ಸೊ ಕಿರಿಯ ಗುರುಗಳಾಗಿರುವಂತಹ ಶ್ರೀ ಅಭಿನವ ಮಡಿವಾಳ ಶಿವಾಚಾರ್ಯ ಅವರಿಗೆ ಅರಿಶಿನ ಹಚ್ಚುವಂತಹ ಒಂದು ಶಾಸ್ತ್ರನ ಮಾಡ್ತಾ ಇದ್ದಾರೆ. ಸೊ ತುಂಬ ಪ್ರೊಸೀಜರ್ ಇರುತ್ತೆ ಇದರಲ್ಲಿ. ಇದನ್ನು ನೋಡೋದಕ್ಕೂ ಕೂಡ ಅದೃಷ್ಟ ಮಾಡಿರಬೇಕು ಅಂತಲೇ ಹೇಳ್ಬೋದು. ಸೊ ಎಲ್ಲರಿಗೂ ಕೂಡ ಇದನ್ನು ನೋಡುವಂಥ ಒಂದು ಅವಕಾಶ ಸಿಗೋದಿಲ್ಲ. ಬಟ್ ನಾವೆಲ್ಲರೂ ಕೂಡ ಅರಿಶಿನ ಎಲ್ಲನೂ ಹಚ್ಚಿ ಈ ಒಂದು ಪುಣ್ಯದ ಕಾರ್ಯದಲ್ಲಿ ಭಾಗಿಯಾಗಿದ್ವಿ ಅಂತಲೇ ಹೇಳ್ಬೋದು. ಸೊ ನೋಡಿ, ಇವಾಗ ಅರಿಶಿನ ಎಲ್ಲನೂ ಹಚ್ಚಿ ಪಂಚಾಮೃತ ಅಭಿಷೇಕದಿಂದ ಅಭಿಷೇಕ ಎಲ್ಲನೂ ಮಾಡ್ತಾರೆ. ಮುಂದೆ ನಾನು ನಿಮಗೆ ರಾ ಆಗಿ ವಿಡಿಯೋನ ಶೇರ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಪಟ್ಟಾಧಿಕಾರ ಆಗ್ತಾ ಇರುವಂತಹ ಅಭಿನವ ಮಡಿವಾಳ ಶಿವಾಚಾರ್ಯ ಅವರು ನಮ್ಮ ತಮ್ಮ ಅಂತ ಹೇಳ್ಕೊಳ್ಳೋದಕ್ಕೆ ನಿಜವಾಗ್ಲೂ ತುಂಬಾ ಹೆಮ್ಮೆ ಆಗುತ್ತೆ. ಇವಾಗಿನ ಒಂದು ಕಾಲದಲ್ಲಿ ಯಾರೂ ಕೂಡ ಈ ಒಂದು ಮಠಕ್ಕೆ ಸ್ವಾಮಿಗಳಾಗೋದಕ್ಕಾಗಲಿ ಈ ಥರ ಪಟ್ಟಾಧಿಕಾರ ಮಾಡಿಸ್ಕೊಳ್ಳೋದಕ್ಕಾಗಲಿ ಯಾರೂ ಕೂಡ ಒಪ್ಕೊಳ್ಳೋದಿಲ್ಲ. ಸೊ ಅಂಥ ಒಂದು ಸಿಚುವೇಷನ್ನಲ್ಲಿ ನಮ್ಮ ತಮ್ಮ ಅವರು ಚಿಕ್ಕವನಿದ್ದಾಗಿಂದನೂ ಕೂಡ ಅವರಿಗೆ ಅದೇ ಒಂದು ಮೈಂಡ್ನಲ್ಲಿ ಅವರಿಗೆ ಹೇಳ್ತಾ ಮಾಡ್ತಾ ಅವ್ರನ್ನ ಅದೇ ಒಂದು ಏನಂತಾರೆ ಅದೇ ಒಂದು ಸಂಸ್ಕೃತಿಯಲ್ಲಿ ಬೆಳೆಸಿರೋದ್ರಿಂದ ಸೊ ಅವರು ಕೂಡ ಇಷ್ಟಪಟ್ಟು ಖುಷಿಯಿಂದ ಈ ಒಂದು ಪಟ್ಟಾಧಿಕಾರಕ್ಕೆ ಒಪ್ಕೊಂಡಿರುವಂಥದ್ದು. ಪಟ್ಟಾಧಿಕಾರ ಮಾಡುವಾಗ ಈ ರೀತಿ 5 ಮಂದಿ ಮುತ್ತೈದೆಯರು ಅಂತ ಕೂಡ ಮಾಡಿರ್ತಾರೆ. ಸೊ ಅದೇ 5 ಮಂದಿ ಮುತ್ತೈದರಿಗೆ ಕಂಕಣ ಎಲ್ಲನೂ ಕಟ್ಟಿ ಏನೇನು ಪ್ರೊಸೀಜರ್ ಇರುತ್ತೆ ಅಲ್ವಾ, ಸೊ ಅದನ್ನೆಲ್ಲನೂ ಕೂಡ ಮಾಡ್ತಾ ಇದ್ದಾರೆ. ಪಟ್ಟಾಧಿಕಾರ ಮಾಡೋದಕ್ಕೆ ಅಪ್ಪಾಜಿ ಮಮ್ಮಿನೂ ಕೂಡ ತುಂಬಾ ಖುಷಿಯಿಂದ ಒಂದು ಮಠಕ್ಕೆ ಬಿಟ್ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ಅವರು ಚಿಕ್ಕವರಿದ್ದಾಗಿಂದನೂ ಕೂಡ ಅವರಿಗೆ ಅದೇ ಒಂದು ಸಂಸ್ಕೃತಿನಲ್ಲಿ ಬೆಳೆಸಿ ಅದೇ ಒಂದು ಎಜುಕೇಷನ್ನ ಕೊಟ್ಟು ಅವರ ಮೈಂಡ್ನಲ್ಲಿ ಅದೇ ಇತ್ತು. ಚಿಕ್ಕವರಿದ್ದಾಗಿಂದನೂ ಅವ್ರ ತಲೆಯಲ್ಲಿ ಈ ಥರ ಮಠಕ್ಕೆ ಸ್ವಾಮಿ ಆಗಬೇಕು ನಾನು ಮುಂದೆ ಅಂತ ಹೇಳಿ ಇತ್ತು. ಸೊ ಹಾಗೇ ಅಪ್ಪ ಅಮ್ಮಂಗೂ ಕೂಡ ಸೊ ಮಠಕ್ಕೆ ಅವ್ರನ್ನ ಸ್ವಾಮಿನ ಮಾಡಬೇಕು ಅಂತ ಹೇಳಿ ಇತ್ತು. ಸೊ ಇವಾಗಿನ ಕಾಲದಲ್ಲಿ ಯಾರೂ ಕೂಡ ಮಕ್ಕಳನ್ನು ಅಷ್ಟು ಈಸಿಯಾಗಿ ಈ ಥರ ಒಂದು ಕಾರ್ಯಗಳಿಗೆ ಬಿಟ್ಟು ಕೊಡೋದಿಲ್ಲ. ಅಂಥದ್ರಲ್ಲಿ ಅವರು ಈ ಥರ ಒಂದು ತ್ಯಾಗನ ಮಾಡಿರೋದ್ರಲ್ಲಿ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ. ಸೊ ಆ ಥರ ಅಪ್ಪ ಅಮ್ಮನ ಪಡೆಯೋದಕ್ಕೆ ನಾವು ಕೂಡ ಪುಣ್ಯ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಸೊ ನಿಜವಾಗ್ಲೂ ಅವರನ್ನ ಆ ಒಂದು ಮೂಮೆಂಟಲ್ಲಿ ತುಂಬಾ ಪ್ರೌಡ್ ಅಂತ ಫೀಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ಅಪ್ಪಾಜಿ ಅಮ್ಮಗೂ ಕೂಡ ಕಂಕಣ ಎಲ್ಲನೂ ಕಟ್ಟಿ ಆ ಒಂದು ಕಾರ್ಯಗಳನ್ನು ಏನೇನೋ ಇತ್ತು ಪ್ರೊಸೀಜರ್ಸು ಅವೆಲ್ಲನೂ ಕೂಡ ಮಾಡ್ತಾ ಇದ್ದಾರೆ. ಕಂಪ್ಲೀಟಾಗಿ ರಾ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನಿಸ್ತು ನಿಮಗೆ ಅಂತ ಹೇಳಿ ನನಗೂ ಕೂಡ ಕಾಮೆಂಟ್ಸಲ್ಲಿ ತಿಳಿಸಿ ಅಂತಲೇ ಹೇಳ್ತೀನಿ. ಈ ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇ ಶ್ರೀಮಹಾದೇವಾಯ ನಮಃ. दुष्टमे 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 अधिष्टमे नमोष्टमे नमस्टमे तक्षुष्टमे भूमष्टमे तक्षुष्टमे भवष्टमे ओष्टमे पुमष्टमे आयुष्टमे धराष्टमे आत्माष्टमे नमस्टमे नमस्टमे भस्मष्टमे गानिष्टमे गानिष्टमे
ಹೌದು ಸರ್. ಬರ್ರಿ. ಡ್ರೋನ್ ಬಿಟ್ಬಿಡಿ. ಲಘು ಬರ್ರಿ. ನೀವು ಹುಷಾರೇ? ಯಾಕೆ ಇರಲಿ. ನೋಡಿದ್ರಿ ಅಲ್ವಾ. ಸೊ ಈ ರೀತಿಯಾಗಿರುತ್ತೆ ಪ್ರೊಸೀಜರು. 7 ಸರೋವರದ ನೀರನ್ನು ತಂದು ಅದರಿಂದ ಅಭಿಷೇಕವನ್ನು ಮಾಡ್ತಾರೆ, ಮತ್ತು ಪಂಚಾಮೃತ ಅಭಿಷೇಕವನ್ನು ಮಾಡ್ತಾರೆ. ಅರ್ಘ್ಯ ಪಾದ್ಯ ಅಂತೆಲ್ಲ ಇರುತ್ತೆ ಅಲ್ವಾ. ಸೊ ಅದೆಲ್ಲದರಿಂದನೂ ಕೂಡ ಅಭಿಷೇಕ ಮಾಡಿ ಈ ರೀತಿಯಾಗಿರುತ್ತೆ. ಸೊ ಹಂಗೆ ಮೇನ್ ಫಂಕ್ಷನಿಗೆ ನಾವು ಕೂಡ ಎಲ್ಲರೂ ರೆಡಿಯಾಗಿದ್ವಿ. ನೋಡ್ಬೋದು ನಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂಡ ಬಂದಿದ್ದರು. ಸೊ ಈ ರೀತಿಯಾಗಿ ರೆಡಿಯಾಗಿದ್ವಿ. ಫಂಕ್ಷನ್ನಿಗೆ ಮೇಯ್ನಾಗಿ ರಂಭಾಪುರಿ ಶ್ರೀಗಳು ಆಗಮಿಸಿದರು. ಸೊ ಆ ಫಂಕ್ಷನ್ನ ವಿಡಿಯೋ ಕೂಡ ಹಾಕ್ತೀನಿ, ನೀವು ನೋಡ್ಬೋದು. ಹಾಗೇ 108 ಕುಂಭಮೇಳನೂ ಕೂಡ ಇತ್ತು. ರಂಭಾಪುರಿ ಶ್ರೀಗಳು ಆಗಮಿಸುವಾಗ ಕುಂಭಮೇಳದಿಂದ ಅವರನ್ನು ಒಂದು ಸ್ವಾಗತ ಮಾಡಿಕೊಂಡು ಮೇನ್ ಸ್ಟೇಜಿಗೆ ಕರ್ಕೊಂಡು ಬರ್ತಾ ಇದ್ದಾರೆ ಇವಾಗ. ನಮ್ಮ ನಾಗರಾಜ ದೇವರ ಒಂದು ಸಾಧಕರು ಸಹಿತ ಈ ಒಂದು ನಮ್ಮ ಒಂದು ಮಠಕ್ಕೆ ಆಗಮಿಸಿದ್ದಾರೆ. ಅದರ ಜೊತೆಗೆ ಶಿವೇಕ ಮಂದಿರದಲ್ಲಿ ಅವರ ಒಂದು ಸಹಪಾಠಿಗಳಾಗಿ ಅಭ್ಯಾಸವನ್ನು ಮಾಡತಕ್ಕಂಥ ಶಿವೇಕ ಮಂದಿರದ ಸಾಧಕರು ಸಹಿತ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳ್ತಾ ಇದ್ದೇವೆ. ಮೈಸೂರಿನಿಂದ ಬಂದಿರುವ ನಿಶಲ್ಯ ಶಲ್ಯಾನ್ ಮುಖಾ ಶಿವೋ ನ ಸುಮನಾ ಭವ ವಿಚ್ಛಂದನೋ ಕಬರ್ಧಿನೋ ವಿಶಲ್ಯೋ ಭಾನವಾಗುಂ ಉತ ಅನೇಶನ್ವಸ್ತೆ ಶವ ಆಭುರಸ್ಯಾನಿ ಸಂಗತಿಃ ಯಾತ ಹೇತಿರ್ಮುಡುಷ್ಟಮಾಹಸ್ತೆ ಬಭೂವತೆ ತನುಃ ತಯಾಸ್ಮಾನ್ ವಿಶ್ವಾತಸ್ವಾಮಯಕ್ಷ್ಮಯ ಪರಿಭುಜ ನಮಸ್ತೆ ಅಸ್ತಾಯುಧಾಯ ನ ತತಾಯ ತೃಷ್ಣವೇ
बाहुभ्यान्तवधन्वने परिते धन्वनो हेते रत्नानुनक्तु विश्वतः आथो येषु दिस्तभारे अस्मन्निदेहितं शम्भवे नमः हरः ॐ कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवा शङ्कराय श्रीमन्महादेवाय नमः आज्ञा विष्णु सजोषसे मा वर्धन्तु वाङ्गिरः तुम्नैर्वाचभिरागतं वाचश्च मे प्रसवश्च मे प्रयतिश्च मे प्रसिद्धिश्च दिदिश्च मे क्रतुश्च मे स्वरश्च मे श्लोकश्च मे श्रावश्च मे श्रुतिश्च मे ज्योतिश्च मे सुवश्च मे प्राणाय च रुद्राय च नमः साम्राय च अरुणाय च नमः च पशुपतये च नमो उग्राय च भीमाय च नमो अग्रे वदाय च धूरे वदाय नमो हंसे च हनीयसे च नमो वृक्षेभ्यो हरिकेशभ्यो नमस्काराय च स्तारकाय नमः शम्भवे च मयो भवे च नमः शङ्कराय च नमः शिवाय च शिवतराय च नमः कीर्त्याय च कुल्याय च नमः कार्याय च तये उमापतये पशुपतये नमो नमः कुलं पुरुष एवेदं सर्वं यद्भूतं यच्च भव्यं उतामृतत्वस्येषानः यदन्नेन ದಯವಿಟ್ಟು ಒಂದು ಶ್ರೀಗಳ ಒಂದು ಸಾವಿರಾರು ಜನಗಳ ಸಮ್ಮುಖದಲ್ಲಿ ಫಂಕ್ಷನ್ ಅಂತೂ ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು. ತುಂಬಾ ಅದ್ಧೂರಿಯಾಗಾಯಿತು. ಸಾವಿರಾರು ಜನಗಳಿಗೆ ಅನ್ನ ಪ್ರಸಾದನೂ ಕೂಡ ಏರ್ಪಾಡು ಮಾಡಿದರು. 5 ದಿನಗಳ ಕಾಲ 3 ಹೊತ್ತು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 3 ಹೊತ್ತು ಕೂಡ ಅನ್ನ ಪ್ರಸಾದನೂ ಕೂಡ ಇತ್ತು. ಹಾಗೆಯೇ ಸಾಯಂಕಾಲ ಫಂಕ್ಷನ್ ಎಲ್ಲನೂ ಮುಗಿದ ಮೇಲೆ ಈ ಥರ ಬೆಳ್ಳಿ ರಥದಲ್ಲಿ ಹಿರಿಯ ಶ್ರೀಗಳಿಗೆ ಮತ್ತು ಕಿರಿಯ ಶ್ರೀಗಳಿಗೆ ಮೆರವಣಿಗೆನೂ ಕೂಡ ಇತ್ತು. 108 ಕುಂಭಗಳೊಂದಿಗೆ ಈ ರೀತಿಯಾಗಿ ಬೆಳ್ಳಿ ರಥದಲ್ಲಿ ಮೆರವಣಿಗೆನೂ ಕೂಡ ಮಾಡಿದರು. ತುಂಬಾ ಅದ್ಧೂರಿಯಾಗಿ ಒಂದು ಕಾರ್ಯಕ್ರಮ ಆಯಿತು ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ನಿಜವಾಗ್ಲೂ ನೀವು ಕೂಡ ಲಕ್ಕಿನೇ ಅಂತ ಹೇಳ್ಬೋದು. ಬಿಕಾಸ್ ಈ ವಿಡಿಯೋನ ಲೈವಾಗಿ ಯಾರು ನೋಡಿಲ್ವೋ ವಿಡಿಯೋ ಮುಖಾಂತರ ಆದರೂ ನಿಮಗೆ ಈ ವಿಡಿಯೋ ಸಿಕ್ಕಿದೆ. ಸೊ ಖಂಡಿತ ಮಿಸ್ ಮಾಡದೆ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ.